ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಬನಶಂಕರಿ ವಾರ್ಡ್ನಲ್ಲಿ ಕೆಪಿಸಿಸಿ ಸಂಯೋಜಕರಾದ ಡಾ ಸಂಜಯ್ ಗೌಡ ರವರ ಅಧ್ಯಕ್ಷತೆಯಲ್ಲಿ ಗಿಬಾ ಕಾಂಗ್ರೆಸ್ ಪಕ್ಷದ ಆಕಾಂಕ್ಷಿಯಾದ ಚಾಂದ್ ಪಾಷಾ ರವರ ನೇತೃತ್ವದಲ್ಲಿ ರಂಜಾನ್ ಹಾಗೂ ಯುಗಾದಿ ಹಬ್ಬದ ಪ್ರಯುಕ್ತ ಸುಮಾರು 2,000 ಜನರಿಗೆ ಉಚಿತ ದಿನಸಿ ಕಿಟ್ ಹಾಗೂ ಸೀರೆ ಮತ್ತು ಕಾರ್ಮಿಕರ ಕಿಟ್ ವಿತರಣೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕರು ಹಾಗೂ ಮಾಜಿ ಸಂಸದರಾದ ಶಿವರಾಮೇಗೌಡ ರವರು, ಕಾಂಗ್ರೆಸ್ ಹಿರಿಯ ಮುಖಂಡರಾದ ವಿ. ಎಸ್. ಆರಾಧ್ಯ ರವರು, 2023 ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ರಘುನಾಥ್ ನಾಯ್ಡು ರವರು, ಪದ್ಮನಾಭನಗರ ಉಸ್ತುವಾರಿಯಾದ ಮದನ್ ಪಟೇಲ್ ರವರು, ಕಾಂಗ್ರೆಸ್ ಹಿರಿಯ ಮುಖಂಡರಾದ ಪ್ರಸಾದ್ ಕಬ್ಬಡಿ ಬಾಬು ರವರು, ಕೆ. ಮಹದೇವ್ ರವರು, ರಾಮಮೂರ್ತಿ ರವರು, ಕಾಂತಮ್ಮ, ಮಾಲಾಶ್ರೀ, ಕಂದಕುಮಾರ್, ವೆಂಕಟೇಶ್ ಸೇರಿದಂತೆ ಇನ್ನೂ ಅನೇಕ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. रेशन की अब रमजान जरूरत बच्चे हमारे संजय सर आराध्या सर अभी पूरे मिलको तुमना छोटे सा एक डेरी इसमें किसे तो भी नहीं मिलेगा तो इंशाल्लाह उनको क्या तो भी अरेंज करेंगे। फिर 1 महीने के बाद कपड़े देने का है इंशाल्लाह। उस टाइम को किसे नहीं मिला उनको। और आज ये प्रोग्राम चलाने की वजह से आपको हमारे संजय गौड़ा सब ये क्या है मालूम गरीबां वास्ते क्या तो भी एक मदद होंगे उनको। और तुम्हें इधर उधर पड़ी सीधा चेहरा बैठ जाओ, पीछे से भी देती खाली सामने से नहीं देते। तुम्हें क्या सोचते सामने से लगाते हैं, पीछे नहीं, पीछे भी रास्ता है टप्पो उधर से आपको देते तुम्हें बैठे जगह देती, किसे भी हम बुलाते नहीं। और राशन देने के टाइम को तुम्हें हम ऊपर जो हमारे रमजान का महीना अल्लाह के वास्ते पीछे से बैठो। सबको शुक्रिया। ಬನಶಂಕರಿ ವಾರ್ಡ್ ಮೊದಲಿನಿಂದನೂ ಕೂಡ ಕಾಂಗ್ರೆಸ್ ಪಕ್ಷದ ವಾರ್ಡ್. ಕಾಂಗ್ರೆಸ್ಗೆ ತಾವೆಲ್ಲರೂ ಮೊದಲಿಂದನೂ ಆಶೀರ್ವಾದ ಮಾಡ್ತಾ ಬಂದಿದ್ದೀರಾ. ಯಾವುದೇ ಚುನಾವಣೆ ಆಗಲಿ, ಕಳೆದ ಲೋಕಸಭಾ ಚುನಾವಣೆಯಲ್ಲೂ ಕಾಂಗ್ರೆಸ್ ಪಕ್ಷಕ್ಕೆ ತಾವು ಲೀಡಿಂಗ್ ಕೊಟ್ಟಿದ್ದೀರಾ. ವಿಧಾನಸಭಾ ಚುನಾವಣೆಯಲ್ಲೂ ಈ ಒಂದು ಭಾಗದಲ್ಲಿ ಲೀಡಿಂಗ್ ಬಂದಿದೆ. ಅದೇ ರೀತಿ ಇಲ್ಲಿ ನಮ್ಮ ಬಿಬಿಎಂಪಿ ಸದಸ್ಯರನ್ನು ಕೂಡ ಆಯ್ಕೆ ಮಾಡಿದ್ದೀರಾ. ನೀವು ಯಾವತ್ತಿದ್ರೂ ಕೂಡ ಕಾಂಗ್ರೆಸ್ ಪಕ್ಷದ ಜೊತೆಯಾಗಿದ್ದೀರಾ. ಅದಕ್ಕೆ ನಮ್ಮ ನಾಯಕರು, ನಮ್ಮ ಪಕ್ಷ ಕೂಡ ಯಾವತ್ತೂ ನಿಮ್ಮ ಜೊತೆಯಾಗಿದೆ. ಆ ಉದ್ದೇಶದಿಂದ
ಈ ಈ ಒಂದು ಕಾರ್ಯಕ್ರಮ ಒಂದೇ ಬಾರಿ ರಂಜಾನ್ ಮತ್ತು ಯುಗಾದಿ ಎರಡೂ ಬಂದಿದೆ. ಇಲ್ಲಿ ಅತಿ ಹೆಚ್ಚು ಮುಸ್ಲಿಂ ಬಾಂಧವರು ಇದ್ದಾರೆ, ಅದೇ ರೀತಿ ಸ್ವಲ್ಪ ಭಾಗ ಹಿಂದೂ ಬಾಂಧವರು ಕೂಡ ಎಲ್ಲ ಇದ್ದಾರೆ. ಎಲ್ಲ ಒಗ್ಗಟ್ಟಾಗಿ ಈ ಒಂದು ಕಾರ್ಯಕ್ರಮವನ್ನ ರಂಜಾನ್ ಹಬ್ಬದ ಪ್ರಯುಕ್ತ, ಯುಗಾದಿ ಹಬ್ಬದ ಪ್ರಯುಕ್ತ ತಾವೆಲ್ಲರೂ ಹಬ್ಬದ ದಿನ ಸಿಹಿಯನ್ನ ಮಾಡಿಕೊಂಡು ರಂಜಾನ್ ಹಬ್ಬವನ್ನು ಆಚರಿಸಬೇಕು, ಯುಗಾದಿ ಹಬ್ಬವನ್ನು ಆಚರಿಸಬೇಕು ಅನ್ನೋ ಉದ್ದೇಶದಿಂದ ನಮ್ಮ ನಾಯಕರು, ಈ ಭಾಗದ ಮುಖಂಡರು ಆಗಿರ್ತಕ್ಕಂತಹ ಚಾಂದ್ ಪಾಷಾರ್ ಅವರು, ಬೀದಿ ಬದಿ ವ್ಯಾಪಾರಿಗಳ ವಿಭಾಗದ ರಾಜ್ಯ ಕಾರ್ಯದರ್ಶಿಗಳು, ಅದೇ ರೀತಿ ಬನಶಂಕರಿ ವಾರ್ಡ್ಗೆ 2010ರಿಂದ 9ರಿಂದಲೇ ಕೃಷ್ಣ ಬೈರೇಗೌಡರು ಇಲ್ಲಿ ಚುನಾವಣೆ ನಿಂತಾಗಿಂದನೂ ನಾನು ನೋಡಿದಾಗ, ಅದಕ್ಕಿಂತ ಮುಂಚಿನಿಂದನೂ ಇಲ್ಲಿ ಓಡಾಡ್ತಿದ್ರು. ಆಗ್ಲಿಂದಲೂ ಕಾಂಗ್ರೆಸ್ ಪಕ್ಷಕ್ಕೆ ಈ ಭಾಗದಲ್ಲಿ ಸರ್ಬಂಡೆಪಾಳ್ಯ, ಪ್ರಗತಿಪುರ, ಉಮರ್ ಬಾಗು, ಗಂಗಾಧರ ನಗರ ಈ ಒಂದು ಭಾಗವನ್ನ ಇನ್ಚಾರ್ಜ್ ತಗೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಮತ ಬರೆಸುವಲ್ಲಿ ತಮ್ಮೆಲ್ಲರ ಜೊತೆಯಲ್ಲಿ ತಮ್ಮ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿದ್ದಾರೆ. ಆಗ ಬನಶಂಕರಿ ವಾರ್ಡ್ನ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ರು. ಆ ಒಂದು 2012-13ರಲ್ಲಿ ನಾನು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿದ್ದೆ. ನನ್ನ ಸಮಿತಿಯಲ್ಲೂ ಕೂಡ ವಿಧಾನಸಭಾ ಕ್ಷೇತ್ರದ ಚುನಾಯಿತ ಪ್ರಧಾನ ಕಾರ್ಯದರ್ಶಿಯಾಗಿ ಕೂಡ ಕೆಲಸ ಮಾಡಿದ್ರು. ಹೀಗೆ 10-15 ವರ್ಷಗಳಿಗಿಂತ ಹೆಚ್ಚು ಕಾಲ ಈ ಒಂದು ಭಾಗದಲ್ಲಿ ತಮಗಾಗಿ ಕೆಲಸ ಮಾಡಿರ್ತಕ್ಕಂಥ ಚಾಂದ್ ಪಾಷಾರ್ ಅವರು ಈ ಒಂದು ಹಬ್ಬದ ಪ್ರಯುಕ್ತ ತಮ್ಗೆಲ್ರಿಗೂ ಸಿಹಿ ಕೊಡಬೇಕು. ಈಗ ಕಳೆದ ವಾರ ಇನ್ನೇನು 1 ತಿಂಗಳು ಆಗಿಲ್ಲ, ಒಂದು ಕಚೇರಿಯನ್ನ ಇದೇ ಭಾಗದಲ್ಲಿ ತೆಗೆದು ಕಾರ್ಮಿಕ ಕಾರ್ಡ್ ಆಗ್ಬೋದು, ವೋಟರ್ ಐಡಿ ಆಗ್ಬೋದು, ವೋಟರ್ ಐಡಿ SIR ಅಲ್ಲಿ ಬೇರೆ ಬೇರೆ ತಮ್ಗೆ ಆಗ್ತಾ ಇರ್ತಕ್ಕಂಥ ತೊಂದರೆ ಆಗ್ತಾ ಇದೆ ಅಂತ ಆ ಒಂದು ಕಚೇರಿಯನ್ನ ತೆಗೆದು ಕಚೇರಿಯಲ್ಲಿ ಮಾಡ್ತಾ ಇದ್ದಾರೆ. ಎಲ್ಲ ಮಾಡ್ತಾ ಇದಾರಲ್ವಾ ವೋಟರ್ ಐಡಿ ಕ್ಯಾಂಪ್, ವೋಟರ್ ಐಡಿ ಕ್ಯಾಂಪ್ ಬೀದಿಯಲ್ಲೂ ಮಾಡಿದೆ. ಆಲ್ರೆಡಿ 4-5 ಕ್ಯಾಂಪ್ ಕೂಡ ಆಗಿದೆ. ಈ ತರ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ರಂಬೋದು, BBMPL ಆಗ್ಬೋದು ಕೆಲಸ ಮಾಡಿರ್ತಕ್ಕಂಥ ನಮ್ಮ ಆಶಾ ಕಾರ್ಯಕರ್ತರು, ಇಲ್ಲಿ ಅಂಗನವಾಡಿ ಒಂದು 3-4 ಅಂಗನವಾಡಿ ಇದೆ. ಅಂಗನವಾಡಿ ಕಾರ್ಯಕರ್ತರಿಗೆಲ್ಲರಿಗೂ ಕೂಡ ಅವ್ರಿಗೂ ಕೂಡ ಹಬ್ಬದ ಉಡುಗೊರೆ ಕೊಡಬೇಕು, ಅವ್ರಿಗೂ ಗೌರವ ಸಲ್ಲಿಸಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದು ಒಬ್ಬ ಮುತ್ಸದ್ದಿ ನಾಯಕರು ಅಂತಾನೆ ಹೇಳ್ಬೋದು. VS ಆರಾಧ್ಯರವರು ಅಂದ್ರೆ ಯಾರು ಗೊತ್ತಿಲ್ಲ ನನಗಿಲ್ಲ. ಇಡೀ ಕಾಂಗ್ರೆಸ್ ಅಲ್ಲಿ ಆರಾಧ್ಯ ಅವರು ಅಂತ ಹೇಳಿದ್ರೆ ಸಾಕು, ಆ ಹೆಸರಿಗೆ ಒಂದು ವ್ಯಾಲ್ಯೂ ಇದೆ, ಆ ಹೆಸರಿಗೆ ಒಂದು ಶಕ್ತಿ ಇದೆ. ಕಾರ್ಯಕರ್ತರ ಜೊತೆ ಸದಾ ಇರ್ತಾರೆ ಅವರು, ಯಾವುದೇ ಮುಖಂಡರ ಜೊತೆ ಇರ್ತಕ್ಕಂಥದ್ದಲ್ಲ. ಕಾರ್ಯಕರ್ತರನ್ನ ಅವರೇ ಖುದ್ದಾಗಿ ಫೋನ್ ಮಾಡಿ ಏನ್ ಮಾಡ್ತಾ ಇದ್ದೀರಾ, ಏನ್ ಮಾಡ್ಬೇಕು ಅಂತ ಕೇಳ್ತಕ್ಕಂಥವ್ರು ಅಂತ VS ಆರಾಧ್ಯರವರು ನಮ್ಮ ಜೊತೆಯಲ್ಲಿ, ನಮ್ಮ ಇಡೀ 14 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿಲ್ಲ ಅಂದ್ರೂ ಕೂಡ ನಮ್ ಜೊತೆ ಇದ್ದು ಜೊತೆ ನಿಂತ್ಕೊಂಡು ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ನಮಗೆ ಬೆನ್ನೆಲುಬಾಗಿ ನಿಂತು ಕಳೆದ ಬಾರಿ ಅಂತೂ ವಿಧಾನಸಭಾ ಚುನಾವಣೆಯಲ್ಲಿ ಸುಮಾರು ಒಂದು 20,000 ಗ್ಯಾರಂಟಿ ಕಾರ್ಡ್ಗಳನ್ನ ಮನೆಗೆ ಹಂಚಿ ಬಹಳಷ್ಟು ಮತ ಪರವಲ್ಲಿ ಅವರು ಗ್ಯಾರಂಟಿ ಕಾರ್ಡ್ ಸುಮ್ಮನೆ ಹಂಚಲಿಲ್ಲ. ನಾವು ಕತ್ತಲಿಂದ ಬೆಳಕಿನೆಡೆಗೆ ಅಂತ ಹೇಳ್ಬಿಟ್ಟು ಗೃಹ ಜ್ಯೋತಿ ಕಾರ್ಯಕ್ರಮ ಮಾಡಿದ್ವಿ. ಪ್ರತಿ ಮನೆಗೂ ಹಾಲನ್ನ ಕೊಟ್ಟು ನಾವು ಗ್ಯಾರಂಟಿ ಕಾರ್ಡ್ ಅನ್ನ ಹಂಚಿದ್ವಿ. ನಮ್ಗೆಲ್ಲ ಜ್ಞಾಪಕ ಇರ್ಬೋದು, ಬನಶಂಕರಿ ವಾರ್ಡ್ ಅಲ್ಲಿ ಯಾರತ್ ನಗರ ಇರ್ಬೋದು, ಕದರನಹಳ್ಳಿ ಇರ್ಬೋದು, ಎಲ್ಲ ಕಡೆ ಈ ರೀತಿ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಯಾವುದೇ ಅಧಿಕಾರಕ್ಕೆ ಆಸೆ ಪಡದೆ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಸಂಜಯ್ ಗೌಡರು ನಮ್ಮ ಜೊತೆ ಇದ್ದಾರೆ, ಯುವ ನಾಯಕರು ಇದ್ದಾರೆ. ಅವ್ರಿಗೂ ಕೂಡ ಮುಂದಿನ ದಿನಗಳಲ್ಲಿ ರಾಜಕೀಯ ಭವಿಷ್ಯ ಚೆನ್ನಾಗಿರ್ಲಿ, ಕಾಂಗ್ರೆಸ್ ಪಕ್ಷ ಇಲ್ಲಿ ಮತ್ತೆ ಅಧಿಕಾರಕ್ಕೆ ಬರ್ಲಿ. ಇಲ್ಲಿ ಯಾರೇ ನಿಂತರೂ ಕೂಡ ಇಲ್ಲಿ ಚಾಂದ್ ಪಾಷಾ ಕೂಡ ಆಕಾಂಕ್ಷಿ ಇದ್ದಾರೆ. ಮತ್ತೆ ಯಾರು ನಿಂತರೂ ಕೂಡ ಇಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ಲಿ. ಕಾಂಗ್ರೆಸ್ ಪಕ್ಷಕ್ಕೆ ಜೊತೆ ತಾವೆಲ್ಲ ಇದ್ದೀರಾ, ಮುಂದೇನು ಇರ್ತೀರಾ, ನಿಮ್ ಜೊತೆನೂ ಕೂಡ ಪಕ್ಷ ಇರುತ್ತೆ ಅಂತ ಹೇಳ್ತಾ ಆದ್ಮೇಲೆ ಇಂದಿನ ಈ ಕಾರ್ಯಕ್ರಮವನ್ನು ಆಯೋಜಿಸಿದಂಥ ಸಂಜಯ್ ಗೌಡರವರೇ, ಚಾಂದ್ ಪಾಷಾರ್ ಅವರೇ, ಹಾಗೂ ವೇದಿಕೆ ಮೇಲೆ ಹಸಿರರಾಗಿರತಕ್ಕಂಥ ಗಿರೀಶ್ ಅವರೇ, ರಾಜುರವರೇ, ಮಹಿಳಾ ಕಾಂಗ್ರೆಸ್ನ ಮುಖಂಡರುಗಳೇ, ಆಶಾ ಮಹಿಳಾ ಕಾಂಗ್ರೆಸ್ ಸುಬ್ರಹ್ಮಣ್ಯವರೇ, ಕಂದಕುಮಾರ್ ಅವರೇ, ಹಾಗೂ ಕಾಂತಕುಮಾರ್ ಅವರೇ, ಕಾಂತಮ್ಮರ್ ಅವರೇ, ರಾಮಮೂರ್ತಿ ಮತ್ತು ಶೈಲೇಂದ್ರ ಮತ್ತು ಎಲ್ಲ ಮಾಲಾಶ್ರೀ ಅವರೇ, ಎಲ್ಲರಿಗೂ ನನ್ನ ವಂದನೆಗಳು. ಆದಮೇಲೆ ಇವತ್ತು ನಮ್ಮ ಸಹೋದರರಾದಂಥ ಸಂಜಯ್ ಗೌಡ ಮತ್ತು ಚಾಂದ್ ಪಾಷಾರ್ ಅವರು ಏನು ಒಂದು ನೋಡಿ, ಇಲ್ಲೇನೆ ನೀವು ಕಾಣುವುದು ರಂಜಾನ್ ಮತ್ತು ಯುಗಾದಿಯ ಸಮ್ಮಿಲನ. ಇವರಿಬ್ಬರೂ ಸೇರಿ ನಮ್ಮ ಕಾಂಗ್ರೆಸ್ ಬಂಧುಗಳು ಎಲ್ಲರೂ ಒಟ್ಟಿಗೆ ಸೇರಿ ಏನೊಂದು ಈ ಹಬ್ಬದ ಪ್ರಯುಕ್ತ ತಮಗೆ ಒಂದು ಚಿಕ್ಕ ಏನು ಕಾಣಿಕೆ ರೀತಿ ಮತ್ತೆ ತಮಗೆ ಸನ್ಮಾನ ಕೆಲವರಿಗೆ ಈ ಆಶಾ ಕಾರ್ಯಕರ್ತರು ಸನ್ಮಾನ ಮಾಡುವಂಥ ಕಾರ್ಯಕ್ರಮನ ಗೌರವಿಸುವಂಥ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಆದ್ಮೇಲೆ ಮೊದಲು ನಾವು ಮಾನವರು, ನಂತರ
ನಮ್ಮಲ್ಲಿ ಜಾತಿ ಧರ್ಮಗಳು ಹುಟ್ಕೊಳ್ತವೆ. ನಾನು ನಮ್ಮಲ್ಲಿ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ಮೊದಲು ಭಾರತೀಯರು, ನಂತರ ಒಂದು ಪಕ್ಷದವರು, ಅದರ ನಂತರ ನಾವೆಲ್ಲ ಒಂದು ಕಾರ್ಯಕರ್ತರು, ಸಣ್ಣ ಪಕ್ಷದ ಕಾರ್ಯಕರ್ತರು, ಯಾವುದೇ ಒಂದು ಪಕ್ಷದ ಕಾರ್ಯಕರ್ತರು. ನಾವು ಭಾರತೀಯರು ಅನ್ನೋದಕ್ಕೆ ಏನು ಕಾರಣ ಅಂದ್ರೆ, ನಾವು ಭಾರತೀಯರಾಗಿದ್ದ ಮೇಲೆ ಭಾರತ ರಾಷ್ಟ್ರ ಚೆನ್ನಾಗಿರ್ಬೇಕು. ಭಾರತ ರಾಷ್ಟ್ರ ಚೆನ್ನಾಗಿರ್ಬೇಕು ಅಂದ್ರೆ ಎಲ್ಲರನ್ನು ಒಟ್ಟಿಗೆ ಕೊಂಡೊಯ್ತಕ್ಕಂಥ ಒಂದು ಪಕ್ಷ ಚೆನ್ನಾಗಿರ್ಬೇಕು. ಆ ಪಕ್ಷ ಅದು ಕಾಂಗ್ರೆಸ್ ಪಕ್ಷ. ಆ ಕಾಂಗ್ರೆಸ್ ಪಕ್ಷಕ್ಕೆ ನಾವೆಲ್ಲ ಸೇರಿರೋದೇ ಅದು ಒಂದು ಹೆಮ್ಮೆಯ ವಿಷಯ. ಯಾಕಂದ್ರೆ ಇವತ್ತು ಸ್ವತಂತ್ರ ಪೂರ್ವದಿಂದ ಕೂಡ, ಸ್ವತಂತ್ರ ನಂತರ ಕೂಡ ನಮ್ಮ ಪಕ್ಷ 130 ವರ್ಷದಿಂದ ಅಸ್ತಿತ್ವದಲ್ಲಿರ್ತಕ್ಕಂಥ ಒಂದು ಪಕ್ಷ. ಈ ಪಕ್ಷದ ಅಡಿಯಲ್ಲಿ ನಾವು ಎಷ್ಟೋ ಚುನಾವಣೆಗಳನ್ನ ಕಂಡಿದ್ದೇವೆ. ಸ್ವತಂತ್ರ ಬಂದ ಮೇಲೆ ಕಂಡಿದ್ದೇವೆ. ಆ ಚುನಾವಣೆಗಳಲ್ಲೆಲ್ಲ ಜಯಬೇರಿ ಕಾಣಿಸಿ ಏನೊಂದು ಈ ದೇಶದಲ್ಲಿ ಸ್ವತಂತ್ರ ಸಿಕ್ಕ. ಯುಗಾದಿ ಹಬ್ಬದ ಶುಭಾಶಯಗಳು, ರಂಜಾನ್ ಹಬ್ಬದ ಶುಭಾಶಯಗಳು. ಹಾಗೂ ನಮ್ಮ ಸಂಜಯ್ ಅವರು ಮತ್ತು ನಮ್ಮ ಆರಾಧ್ಯಣ್ಣವರು ಮತ್ತು ಚಾನ್ ಭೈ ಅವರು, ಅವ್ರ ನೇತೃತ್ವದಲ್ಲಿ ಇವತ್ತು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಬನಶಂಕರಿ ವಾರ್ಡ್ನಲ್ಲಿ. ಎಲ್ಲರಿಗೂ ಒಳ್ಳೇದಾಗಲಿ. ಹಬ್ಬವನ್ನು ಖುಷಿ. ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಪೋಸ್ಟ್ ಕೊಟ್ಟಿದ್ರು, ಆದ್ರೆ ಅವ್ರಿಗೆ ನಾನು ಪರಿಚಯ, ನನಗೆ ಅವ್ರ ಪರಿಚಯ ಇಲ್ಲ. ಒಂದು ಶಕ್ತಿ, ಒಂದು ಕಾರ್ಯಕರ್ತರು ಎಲ್ಲ ನಿಮ್ಮೆಲ್ಲರ ಸನ್ನಿಧಿಯಲ್ಲಿ, ನಿಮ್ಮೆಲ್ಲರ ಸಮ್ಮುಖದಲ್ಲಿ ಒಂದು ಹುಟ್ಟುಹಬ್ಬವನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಹ್ಯಾಪಿ ಬರ್ತ್ಡೇ ಆರಾಧ್ಯ ಸರ್. ಮಾನ್ಯ ಶ್ರೀ VS ಆರಾಧ್ಯರವರೇ, ಈ ಭಾಗದಲ್ಲಿ ಅಂತಲ್ಲ, ದೇಶ ವಿದೇಶಗಳಲ್ಲಿ ತಮ್ಮದೇ ಆದಂತಹ ಒಂದು ವಿಭಿನ್ನವಾದಂತಹ ಸಾಂಸ್ಕೃತಿಕದ ಒಬ್ಬ ನಾಯಕ ಅಂತಂದ್ರೆ ನನ್ನ ಅತ್ಯಂತ ಆತ್ಮೀಯರು ಆಗಿರುವಂತಹ ನಮ್ಮೆಲ್ಲರ ಗೌಡರಿಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ನೀವೊಂಥರ ಹೀರೋ ಇದ್ದಂಗ್ರಿ ಅಂತ. ಸಮಾಜ ಸೇವೆನೆಲ್ಲ ಅವರೊಂಥರ ಹೀರೋ ಇದ್ದಂಗೆ. ಅದನ್ನೇ ಹೇಳಿ, ಹೊರದೇಶದಲ್ಲಿ ನೀವು ದುಬೈಗೆ ಹೋಗಿ, ಕತಾರ್ಗೆ ಹೋಗಿ, ಯಾವುದೇ ದೇಶಕ್ಕೆ ಹೋಗಿ, ಸಂಜಯ್ ಗೌಡರು ಅಂದ್ರೆ ಮಾಲೂಮ್ ಭಾಯ್ ಮನೆ ಬಹುತ್ ಅಚ್ಚ ಹಮಾರ ಲೀಡರ್ ಅಂತಾರೆ. ಅವರು ಈ ಭಾಗದಲ್ಲಿ ಇರೋದು ಈ ಭಾಗದ ಜನರ ಒಂದು ವಿಶೇಷವಾದಂಥ ಪುಣ್ಯ ಅಂತ ನಾನು ಭಾವಿಸ್ತೇನೆ. ಹಾಗೆ ವೇದಿಕೆ ಮೇಲೆ ಆಸನರಾಗಿದ್ದಾರೆ ಬಹಳಷ್ಟು ಉಪಾಧ್ಯಕ್ಷ ಆರಾಧ್ಯ ಸರ್ದು ಹಾಗೂ ನಮ್ಮ ಪದ್ಮಾವರ ಉಸ್ತುವಾರಿ ಮದನ್ ಪಟೇಲ್ ಸರ್ಗೂ, ನಮ್ಮ ಸಂಜಯ್ ಗೌಡರಿಗೂ, ಜಿಲ್ಲಾಧ್ಯಕ್ಷ ಗಿರೀಶ್ ಅವರಿಗೆ ಧನ್ಯವಾದಗಳು ಹೇಳ್ತೀನಿ. ಈ ಕಾರ್ಯಕ್ರಮ ಸುಮಾರು ಜನ ಈಗ ಅಕ್ಬರ್ ಅವರು ಮಾಡಿದ್ದಾರೆ, ಚಾಂದ್ ಬಾಷ್ ಅವರು ಮಾಡಿದ್ದಾರೆ, ಎಲ್ಲರೂ 4-5 ಲೀಡರ್ ಸೇರಿಸ್ಕೊಂಡು ಒಟ್ಟಿಗೆ ಈ ಕಾರ್ಯಕ್ರಮ ಇದೆ. ನೀವು 4 ಲೀಡರ್ಗಳಿಂದ ಬನಶಂಕರಿ ಇಲ್ಲಿ ಒಳ್ಳೆ ಕಾರ್ಯಕ್ರಮ ನಡೀತಾ ಇದೆ. ಅದರಲ್ಲಿ ಚಾಂದ್ ಬಾಷ್ ಅವರು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇದೇ ಥರ ಮುಂದಿನ ವರ್ಷ ಮಾಡಲಿ. ನಮ್ಮ ಮದನ್ ಪಟೇಲ್ ಸರ್ಗಳಿಗೆ ಪಕ್ಷ ಟಿಕೆಟ್ ಯಾರಿಗೆ ಕೊಡಲಿ, ಕಾಂಗ್ರೆಸ್ ಓಟ್ ಹಾಕಿ ಕಾಂಗ್ರೆಸ್ ಅಂತ ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ. ನಮಸ್ಕಾರ. 30 ವರ್ಷದ ನಿವಾಸಿಗಳು, ಮಾಜಿ ಸಂಸದರು, ಬೋಲೋ ಕಾಂಗ್ರೆಸ್ ಪಾರ್ಟಿ ಕಿ, ಬೋಲೋ DK ಶಿವಕುಮಾರ್ ಕಿ, ಬೋಲೋ ಸಿದ್ದರಾಮಯ್ಯ ಜಿ ಕಿ, ಬೋಲೋ ರಾಮಲಿಂಗ ರೆಡ್ಡಿ ಜಿ ಕಿ, ಬೋಲೋ ಎಲ್ಲ ಮುಸ್ಲಿಂ ಬಾಂಧವರಿಗೆ, ಬೋಲೋ ಎಲ್ಲ ಹಿಂದೂ ಬಾಂಧವರಿಗೆ, ಬೋಲೋ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ. ಬಂಧುಗಳೇ, ಇವತ್ತೇನು ಮೊದಲನೇದಾಗಿ ಯುಗಾದಿ ಹಬ್ಬ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳು ಕೋರ್ತಾ, ಇವತ್ತೇನು ವೇದಿಕೆ ಮೇಲೆ ಪದ್ಮನಾಭ ನಗರದ ಎಲ್ಲ ಹಿರಿಯ ನಾಯಕರು ಹಾಗೂ ಎಲ್ಲ ಕಾರ್ಯಕರ್ತರು ಇವತ್ತೇನು ಸೇರಿ ನಾವು ಇಲ್ಲಿ ನಾನು ಅನ್ನೋದಿಲ್ಲ, ನಾವು ಅನ್ನೋದಿದೆ ಅನ್ನೋದೇ ಇದೊಂದು ಉದ್ದೇಶಕ್ಕೆ ನಾವು ಈ ಕಾರ್ಯಕ್ರಮ ಮಾಡ್ತಾ ಇರೋದು. ಕಾಂಗ್ರೆಸ್ಸಿಗೂ ಯಾವತ್ತೂ ಒಂದೇ ಉದ್ದೇಶ, ಜನರಿಗಾಗಿ, ಜನರಿಂದ, ಜನರಿಗೋಸ್ಕರ ಅಂತ ಒಂದು ಕೆಲಸ ಒಂದು ಕಾರ್ಯಕ್ರಮ ಆಯೋಜಿಸಿದ್ರೆ ಅವ್ರ ಜೊತೆ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅಂತ ವೇದಿಕೆ ಮೇಲೆ ನಿಮ್ಮ ಎಲ್ಲರ ಪ್ರೀತಿಯ ಮಾಜಿ ಸಂಸದರು, ಶಾಸಕರು ಹಾಗೂ ಹಲ್ವಾರು ಸಿನಿಮಾ ಸ್ಟಾರ್ಗಳಿಗೂ ಯಾವ ಕಮ್ಮಿ ಇಲ್ಲ. ಎಲ್ಲರಿಗಿಂತ ಚೆನ್ನಾಗಿ ಒಂದು ಪೊಲಿಟಿಷಿಯನ್, ಸ್ಟೈಲಿಶ್ ಪೊಲಿಟಿಷಿಯನ್ ಅಂತಾನೆ ಹೆಸರಾಗಿ ಒಂದು ಖ್ಯಾತಿ ಪಡೆದಿರುವ ಶಿವರಾಮೇಗೌಡ್ರೆ, ಅದೇ ರೀತಿ ನಮ್ಮ
ಆರಾಧ್ಯ ಅವರು ಹೇಳ್ಬೇಕು ಅಂದ್ರೆ ಆ ಕಾರ್ಯಕರ್ತನ ಒಬ್ಬ ನಿಜವಾದ ಕಾರ್ಯಕರ್ತ ಕಾಂಗ್ರೆಸ್ ಅಲ್ಲಿ ನಿಯತ್ತಾಗಿದ್ರೆ ಸಾಕ್ಷಿ ಯಾರು ಅಂದ್ರೆ ಆ ಸ್ಥಾನ ಕೊಡೋದು ಕಾಂಗ್ರೆಸ್ನ ಆರಾಧ್ಯ ಅವರು ಅಂತ ಹೇಳಿ. ಯಾಕಂದ್ರೆ ಯಾವುದೇ ದುಡ್ಡಾಗ್ಲಿ ಹಣ ಆಗ್ಲಿ ಯಾವುದೇ ಏನೇ ಆಮಿಷ ಒಟ್ಟರು ನಾನು ಕಾಂಗ್ರೆಸ್ಸಿಗ ನನ್ನ ರಕ್ತ ಕಾಂಗ್ರೆಸ್ ಅಂತ ಎಲ್ಲರಿಗೂ ತೋರಿಸಿ ಇವತ್ತು ನಿಷ್ಠಾವಂತ ಕಾರ್ಯಕರ್ತರಾಗಿ ಇವತ್ತು ಅಧಿಕಾರ ಒಂದು ಪಕ್ಷದಿಂದ ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮೆಲ್ಲರ ಕಾನ್ಸ್ಟಿಟ್ಯೂನ್ಸಿಯ ಉಸ್ತುವಾರಿಗಳು ಹಾಗೂ ಸಿನಿಮಾ ರಂಗದಲ್ಲಿ ಅವರೇ ಆದಂತ ಒಂದು ಹೆಸರಿದೆ, ಮದನ್ ಪಟೇಲ್ ಅವರು. ಸೊ ಮದನ್ ಪಟೇಲ್ ಅವರು ಈ ಭಾಗದ ರಾಜ್ಯದ ಕಾರ್ಯದರ್ಶಿಯಾಗಿ, ಪ್ರಧಾನ ಕಾರ್ಯದರ್ಶಿಯಾಗಿ, ಈ ಭಾಗದ ಉಸ್ತುವಾರಿಯಾಗಿ ಎಲ್ಲರ ಪ್ರೀತಿ, ಯಾವುದೇ ಒಬ್ಬ ಸಣ್ಣ ಕಾರ್ಯಕರ್ತ ಕರೀಲಿ ದೊಡ್ಡ ಕಾರ್ಯಕರ್ತ ಕರೀಲಿ ಎಲ್ಲರೂ ಒಗ್ಗಟ್ಟಾಗಿ ಹೋಗ್ಬೇಕು ಅಂತ ಹೋಗಿ ಇವತ್ತು ಎಲ್ಲಾರನ್ನೂ ಜೊತೆಗೆ ಉಟ್ಕೊಂಡು ಹೋಗ್ತಾರೆ ಮದನ್ ಪಟೇಲ್ ಅವರೇ. ಅದೇ ರೀತಿ ನನ್ನ ಸಹೋದರರು ಹಾಗೂ ನನ್ನ ಸ್ನೇಹಿತರು ಈ ಭಾಗದ 23ನ ಅಭ್ಯರ್ಥಿಯಾಗಿ ಎಲ್ಲರನ್ನೂ ಪ್ರೀತಿ ಗಳಿಸ್ತಾ ರೋಡ್ ಒಂದು ಕಾರ್ಯಕ್ರಮ ನಡೆದು ನಾವೆಲ್ಲ ಕಾಂಗ್ರೆಸ್ ಅಂತ ಒಂದು ಪ್ರೂವ್ ಮಾಡ್ಲಿಕ್ಕೆ ಎಲ್ಲರ ಜೊತೆ ಒಗ್ಗಟ್ಟಾಗಿ ಬರ್ತಾ ಇರೋ ನನ್ನ ಸ್ನೇಹಿತ ರಘುನಾಥ್ ನಾಡೂರ್ ಅವರೇ. ಅದೇ ರೀತಿ ನಮ್ಮ ಬೆಂಗಳೂರು ಜಿಲ್ಲಾ ಅಧ್ಯಕ್ಷರು ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಗಿರೀಶ್ ಅವರು, ನಿಮ್ಮೆಲ್ಲರಿಗೂ ಗೊತ್ತು ಒಬ್ಬ ಕಾರ್ಯಕರ್ತ ಗಂಡ ಆಗ್ಲಿ ಅವ್ರಿಗೂ ಕೂಡ ಸ್ವಾಗತ ಕೊಡ್ತಾ, ಅದೇ ರೀತಿ ಮಾದೇವಣ್ಣವರು ಇರ್ಬೋದು, ಕಂದಕುಮಾರ್ ಇರ್ಬೋದು, ರಾಮಮೂರ್ತಿ ಅವರು ಇರ್ಬೋದು, ಬಾಲ ಅವರು ಇರ್ಬೋದು, ಕಾಂತಮ್ಮ ಅವರು ಇರ್ಬೋದು, ನಮ್ಮ SC/ST ಅಧ್ಯಕ್ಷರಾದ ಮಂಜುನಾಥ್ ಅವರು ಇರ್ಬೋದು, ಹಾಗೂ ಆಶಾ ಕಾರ್ಯಕರ್ತರು ಇರ್ಬೋದು, ಅದೇ ರೀತಿ ನಮ್ಮ ಬೀದಿ ವ್ಯಾಪಾರಿಗಳ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು ಇವತ್ತು ಬಂದಿದ್ದಾರೆ. ಅವ್ರಿಗೂ ಕೂಡ ನನ್ನ ಪ್ರೀತಿಯ ಸ್ವಾಗತ ಕೊಡ್ತೇನೆ. ಯಾಕೆಂದ್ರೆ ಮನುಷ್ಯರು ಅಂದವರು, ನನಗೆ ಯಾಕೆ ಆರಾಧ್ಯ ಅವ್ರು ಹೇಳ್ತಾ ಇದ್ರು, ನಾವೆಲ್ಲ ಮನುಷ್ಯರು, ಇಲ್ಲಿ ಜಾತಿ ಮತ ಬರಲ್ಲ, ನಾವು ಮನುಷ್ಯರು, ರಕ್ತ ಒಂದೇ, ಎಲ್ಲಾರ್ದು ಒಂದೇ ರಕ್ತ. ಯಾರೋ ಇಬ್ರು ತಪ್ಪು ಮಾಡೋದಕ್ಕೆ ಇಡೀ ಸಮಾಜ ನಾವು ತಪ್ಪಾಗಿ ಹೇಳೋರಿಗೆ ಒಂದು ಸಂದೇಶ ಕೊಡಬೇಕು. ದೇ ಆರ್ ಆಲ್ ಮೈ ಬ್ರದರ್ಸ್, ದೇ ಆರ್ ಆಲ್ ಮೈ ಸಿಸ್ಟರ್ಸ್ ಅಂತ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅನ್ನೋದನ್ನ ತೋರ್ಸಕ್ಕೆ ಇವತ್ತು ರಂಜಾನ್ ಕಾರ್ಯಕ್ರಮ, ಉಗಾದಿ ಕಾರ್ಯಕ್ರಮ ಒಟ್ಟಾಗಿ ಸೇರ್ ಮಾಡ್ತಾ ಇರೋದು. ನಾವೆಲ್ಲ ಹಿಂದೂಸ್ ಇದೀವಿ, ಮುಸ್ಲಿಮ್ಸ್ ಇದೀವಿ, ನಾವೆಲ್ಲ ಮನುಷ್ಯರು, ಹೆಚ್ಚಾಗಿ ನಾವು ಕನ್ನಡಿಗರು. ಸೊ ಆ ಕನ್ನಡಿಗರು ಬೆಲೆ, ಕನ್ನಡಿಗರು ಧರ್ಮ, ಕನ್ನಡಿಗರು ಸಂಸ್ಕೃತಿ ನಮ್ಮ ರಾಜ್ಯದಲ್ಲಿ ಇದೆ ಅಂತ ಹೇಳ್ತಾ ಎಲ್ಲರಿಗೂ ಕೊನೆಯದಾಗಿ ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಎಲ್ಲರಿಗೂ ಒಳ್ಳೆಯದಾಗಲಿ. ರಂಜಾನ್ ಹಬ್ಬದ ಶುಭಾಶಯಗಳು, ಯುಗಾದಿ ಹಬ್ಬದ ಶುಭಾಶಯಗಳು. ಒಂದು ಕಾರ್ಯಕ್ರಮಕ್ಕೆ ಹೋಗಿ ಯಾವುದೋ ಒಂದು ಪೂಜಾ ಕಾರ್ಯಕ್ರಮಕ್ಕೆ ಅಲ್ಲಿಂದ ಬರೋದು ತಡವಾಯಿತು. ಆದ್ರಿಂದ ನಮ್ಮೆಲ್ಲ ನಾಯಕರಲ್ಲಿ ಮತ್ತು ತಮ್ಮಲ್ಲಿ ಕ್ಷಮೆಯನ್ನು ಯಾಚನೆ ಮಾಡ್ತಾ, ಈಗಾಗಲೇ ಸಂಜಯ್ ಅವರು ಹೇಳಿದ್ರು, ರಂಜಾನು ಮತ್ತು ಯುಗಾದಿ ಎರಡೂ ಒಂದೇ ಸಾರಿ ಬಂದಿರೋದ್ರಿಂದ ನಮ್ಮ ಮುಸ್ಲಿಂ ಬಾಂಧವರು, ನಾವು ಹಿಂದೂಗಳು ಎಲ್ಲ ಜೊತೆಲಿದ್ದೀವಿ, ಒಗ್ಗಟ್ಟಿಗಿದ್ದೀವಿ, ಒಂದಾಗಿದ್ದೀವಿ. ನಾವು ಸಹೋದರ ಬಾಂಧವ್ಯಕ್ಕೆ ಯಾವತ್ತೂ ಸ್ಥಿತಿ ಬಂದಂಗೆ ನಡ್ಕೊಳ್ತಕ್ಕಂಥವ್ರು ನಾವು ಅನ್ನೋದನ್ನ ತೋರ್ಪಡಿಸೋದಕ್ಕೆ ಇವತ್ತು ಒಂದು ಕಾರ್ಯಕ್ರಮವನ್ನ ನಮ್ಮ ಚಾಂದ್ ಪಾಷಾರವರ ನಾಯಕತ್ವದಲ್ಲಿ ಇದೊಂದು ಕಾರ್ಯಕ್ರಮವನ್ನು ಅವರ ಗೆಳೆಯರು ಎಲ್ಲರೂ ಸೇರಿ ಮಾಡಿರ್ತಕ್ಕಂಥ ಈ ಸಂದರ್ಭದಲ್ಲಿ, ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ರಾಜ್ಯದ BMTC ಅಧ್ಯಕ್ಷರು, ನಮ್ಮ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಸನ್ಮಾನ್ಯ ಆರಾಧ್ಯರವರೇ, ಹಾಗೇನೆ ನಮ್ಮ ಯುವ ಮುಖಂಡರು ಸಂಜಯ್ ಗೌಡರು, ನಾವೆಲ್ಲ ಪದ್ಮನಾಭನಗರದಲ್ಲೇ ಇದ್ದೀವಿ. ನಾವೆಲ್ಲ ಪದ್ಮನಾಭನಗರ ನಗರದ ಕಡೆ ಓಡಾಡಿಕೊಂಡಿದ್ರೆ, ಮಂಡ್ಯ ಓಡಾಡಿಕೊಂಡಿದ್ರೆ, ಸಂಜಯ್ ಗೌಡರು ಈ ಯುದ್ಧ ಇರೋದ್ರಿಂದ ದುಬೈಗಳಿಗೆ ಹೋಗಿಲ್ಲ ಅಂತ ಕಾಣ್ತದೆ. ದುಬೈನಲ್ಲೇ ನಾವು ಹೆಚ್ಚಿಗೆ ನೋಡ್ತಾ ಇರೋದು ನಮ್ಮ ಸಂಜಯ್ ಗೌಡರು. ಸಂಜಯ್ ಗೌಡರಿಗೆ ಏನಾಗಿದೆ ಅಂತ ಹೇಳಿದ್ರೆ, ನೀವು ಯಾರೆಲ್ಲೇ ಹೋಗಿ, ನಾವು ಇಷ್ಟೆಲ್ಲ ರಾಜಕಾರಣದಲ್ಲಿ ಮಾಡ್ತೀವಿ, ಯಾರಾದ್ರೂ ಒಂದು ಚಲನಚಿತ್ರ ನಟಿ, ಚಲನಚಿತ್ರ ನಟ ಬಂದ್ರು ಅಂದ್ರೆ ನಿಮ್ಮ ಎಲ್ಲರನ್ನು ಕೈ ಬಿಟ್ಟು ಅವ್ರು ತಿಳ್ಕೊಂಡು ಹೋಗ್ತಾರಲ್ಲ. ನಾವೆಲ್ಲ ಸ್ವತಃ ಅನುಭವಿಸಿದ್ದೀವಿ. ಆದ್ರಿಂದ ಸಂಜಯ್ ಗೌಡರು ನಮ್ಮನ್ನು ಕೈ ಬಿಡದಂಗೆ ನಮ್ಮೆಲ್ಲರನ್ನು ವಿಶ್ವಾಸದಲ್ಲಿ ನೋಡ್ಕೋಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇದೇ ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯ ಕಾಂಗ್ರೆಸ್ ಪಕ್ಷದ ಉಸ್ತುವಾರಿಯಾಗಿ, ನಾನು ಬಹಳ ಜನ ಉಸ್ತುವಾರಿಗಳು ನೋಡಿದ್ದೀವಿ. ನಮ್ಮ ಈ ಇಬ್ರು, ನಮ್ಮ ಆರಾಧ್ಯರು ಮತ್ತು ನಮ್ಮ ಮದನ್ ಪಟೇಲ್ ಬಹಳ 40 ವರ್ಷದ ಸ್ನೇಹಿತರು. ನಾನು 84ರಲ್ಲಿ ಚುನಾವಣೆ ನಿಂತಾಗ, 84ರಲ್ಲಿ MLA ನಿಂತಿದ್ದ ನಾನು. 84ರಲ್ಲಿ ಇಂಥ ಒಂದು ಹಾಡು ಮಾಡಿಸಿದ್ದೆ. ಚಿಕ್ಕಪ್ಪನ ದೊಡ್ಡಪ್ಪನ ಇರ್ಬೇಕು, ತಮ್ಮನ
ಯಾರನ್ನ ತಮ್ಮಲ್ಲ ರೀ, ತಮ್ಮ ಅಣ್ಣನ ಮಗ, ಇವ್ರ ತಮ್ಮ. ಅವತ್ತಿನ ಕಾಲದಲ್ಲಿ ನನಗೆ ಹಾಳು ಮಾಡಿಕೊಟ್ಟಿದ್ರು. ಏನ್ ನಂಬ್ತಿಲ್ವೋ, ನನ್ನ ಚುನಾವಣೆಗೆ ನಾನು ಇಂಡಿಪೆಂಡೆಂಟ್ ಆಗಿ ನಿಂತಿದ್ದು. 20,000 ಜನ ಇರೋರು, ಜನ ಹಂಗೆ ಕರ್ನಾಟಕ ಮಾಡೋರು ಆ ಹಾಡು ಕೇಳ್ಕೊಂಡು. ಎಲ್ರ ಬಾಯಿಲೂ ಹಾಡಾಗ ಹೋಗ್ಬಿಟ್ಟು ಅಷ್ಟೊಂದು ಚೆನ್ನಾಗಿ ನನ್ನ ಗೆಲುವಿಗೆ ಮದನ್ ಪಟೇಲ್ ಕುಟುಂಬ ಅವತ್ತೇ ನನಗೆ ಸಹಾಯ ಮಾಡಿದೆ ಅಂತ ಹೇಳಿದ್ರೆ ತಪ್ಪೇನಾಗುವುದಿಲ್ಲ. ಅದೇ ರೀತಿ ಚುನಾವಣೆಯಲ್ಲಿ ಸತ್ತರು ಗೆದ್ದರು ಅಂತ ಹೇಳಿದ್ದಾರೆ. ಚುನಾವಣೆಯಲ್ಲಿ ಪುಣ್ಯಾತ್ಮರಿಗಳು ಒಂದ್ಸರಿ ಸೋತ್ ಮೇಲೆ ಅಡ್ರೆಸ್ ಇಲ್ಲ, ನನಗೆ ಯಾಕೆ ರಾಜಕೀಯ ಅಂತ ಹೊರಟೋಯ್ತಾರೆ. ಆದ್ರೆ ನಮ್ಮ ರಘುನಾಥ್ ನಾಯ್ಡು, ನಾವಿದ್ದೀವಿ ನಿಮ್ ಜೊತೆಗೆ, ನಾನು ನಿಮ್ ಕಷ್ಟ ಸುತ್ತಲಿದ್ದೀನಿ, ಏನ್ ಕಾರ್ಯಕ್ರಮ ಆಗಲಿ ನನಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದ್ರು, ನನಗೆ ಕೊಡ್ತಾರೋ ಬಿಡ್ತಾರೋ, ನಾನು ಜನಗಳ ಮಧ್ಯೆ ಇರ್ಬೇಕು ಅಂತ ಹೇಳಿ ಪಾಪ ಆತನು ಒಳ್ಳೆ ಕಾಂಟ್ರಾಕ್ಟರ್ ಆದ್ರೂ ಸಹಿತ ಅದೆಲ್ಲಾನು ಬಿಟ್ಟು ಹೋರಾಟ ಮಾಡಿಕೊಂಡು ಜನಗಳ ಮಧ್ಯೆ ಇರ್ತಕ್ಕಂಥವ್ರು ಸಾಮಾನ್ಯ ರಘುನಾಥ್ ನಾಯ್ಡು ಅವರು ನಮ್ಮ ಮುಂದೆ ಬಂದು ನಿಮ್ಮ ಮಧ್ಯ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ. ಈಗ ಈ ಕಡೆ ಒಂದು ಕಾರ್ಯಕ್ರಮ ನಡೀತು ಈಗ ಒಂದೆರಡು ತಿಂಗಳಲ್ಲಿ. ಆ ಕಾರ್ಯಕ್ರಮಕ್ಕೂ ನಾನು ಮತ್ತು ರಘುನಾಥ್ ನಾಯ್ಡು, ಸಂಜಯ್ ಗೌಡರು, ನಮ್ಮ ಮದನ್ ಪಟೇಲ್ರು, ಆರಾಧ್ಯ ಸಹಿತ ಕೊನೆಯಲ್ಲಿ ಬಂದರು ಅವತ್ತು. ಮತ್ತು ಹಾಗೆಯೇ ನಮ್ಮ ಗಿರೀಶ್ರವರು, ನಾನು ಪದ್ಮನಾಭನಗರದಲ್ಲಿ ಒಂದು ಕುಟುಂಬ ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸಮರ್ಥನೆ ಮಾಡಿಕೊಂಡಿರ್ತಕ್ಕಂಥ ಪಕ್ಷ ಯಾವ್ದಾರ ಇದ್ರೆ, ಆ ಪಕ್ಷದಲ್ಲಿ ಇದ್ದಾರೋ ಯಾರು ಮುಖಂಡರಿದ್ರೆ ಅದು ಗಿರೀಶ್ ಕುಮಾರ್. ಗಂಡ ಕಿವಿ ಸ್ವಲ್ಪ ಸರಿಯಾಗಿ ಗಿರೀಶ್ ಆಕೆನೂ ಚೆನ್ನಾಗಿ ಕೆಲಸ ಮಾಡ್ತಾರೆ. ನಮ್ಮ ಸಹೋದರಿ ಬೆಂಗಳೂರಿಗೋಸ್ಕರ ಅವಳು ಅಂತ ಮಾತಾಡ್ತಿರ್ತಾರೆ. ಗಿರೀಶ್ ಸಹಿತ ನಾನು ಯೂತ್ ಕಾಂಗ್ರೆಸ್ ಇಂದ ಬಂದವನು. ನಾನು ಯೂತ್ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ ಆಗಿದ್ದೆ, ಯೂತ್ ಕಾಂಗ್ರೆಸ್ ವೈಸ್ ಪ್ರೆಸಿಡೆಂಟ್ ಆಗಿದ್ದೆ, ಸ್ಟೇಟ್ ಆರ್ಗನೈಸಿಂಗ್ ಸೆಕ್ರೆಟರಿ ಆಗಿದ್ದೆ. ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಆಗಿದ್ದಾಗ ಬೆಂಗಳೂರಿಗೆ ಅವ್ರನ್ನ ಕರ್ಕೊಂಡ್ಬಂದು ಲಾಲ್ ಬಾಗ್ನಲ್ಲಿ ಸಭೆ ಮಾಡಿಕೊಂಡು ನಾವೆಲ್ಲ ಯೂತ್ ಕಾಂಗ್ರೆಸ್
ರಂಜಾನ್ ಹಾಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ನನ್ನ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ನಾಗರಿಕರಿಗೂ ಹಾಗೂ ರಾಜ್ಯದ ಎಲ್ಲ ಪ್ರೀತಿಯ ಕನ್ನಡಿಗರಿಗೂ. ರಂಜಾನ್ ಹಬ್ಬ ಅಂದ್ರೆ ಉಪವಾಸ ಇರ್ತಾರೆ, ನಾವು ಮನುಷ್ಯರು, ಜಾತಿ ಬರಲ್ಲ. ಸೊ ಆ ಉಪವಾಸದಲ್ಲಿ ನಮ್ಮನೆಯವ್ರು ಯಾರು ಉಪವಾಸ ಇದ್ದಾಗ ನಾವೆಲ್ಲ ರೇಷನ್ ಆಗ್ಲಿ, ಮನೆಗೊಂದು ಊಟ ಹಾಕೋದಾಗ್ಲಿ ಒಂದು ಸಂಪ್ರದಾಯ ಇರ್ತದೆ. ಅದನ್ನ ನಾವೆಲ್ಲ ಅಣ್ಣ ತಮ್ಮಂದಿರುವಂತ ನಾವು ತೋರಿಸ್ಕೊಳ್ಲಿಕ್ಕೆ, ಆ ಅಣ್ಣ ತಮ್ಮಂದಿರುವಂತ ಒಂದು ಸೇವೆ ಸಲ್ಲಿಸ್ಲಿಕ್ಕೆ ನಮ್ಗೆ ಅವಕಾಶ ಇರೋದು ಈ ರಂಜಾನ್ ಟೈಮ್. ಸೊ ಆ ಉದ್ದೇಶದಲ್ಲಿ ಇವತ್ತೇನು ನಮ್ಮ ಬನಶಂಕರಿ ವಾರ್ಡಲ್ಲಿ ಚಾಂದ್ ಪಾಷಾ ಅವ್ರ ನೇತೃತ್ವ ಎಲ್ಲ ಅವರು ಹಾಗೂ ಅವ್ರ ಎಲ್ಲ ತಂಡದ ಸ್ನೇಹಿತರು ಹಾಗೂ ಎಲ್ಲ ಬಾಂಧವರು ಸೇರಿ ಇವತ್ತೇನು ಒಂದು ಕಾರ್ಯಕ್ರಮ ಮಾಡ್ತೀನಿ ಅಂತ ನನಗೆ ಹೇಳಿದ್ರು. ಅವಾಗ ನಾನು ಸದಾ ಇದ್ರ ಜೊತೆ ನಾನು ಇದ್ದೇನೆ ಅಂತ ಅವ್ರಿಗೆ ಹೇಳಿ, ಅವ್ರ ಜೊತೆ ನಾನು ಕೂಡ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ, ಒಬ್ಬ ಮನುಷ್ಯನಾಗಿ ಅವ್ರ ಜೊತೆ ನಾನು ಕೂಡ ಕೈ ಜೋಡಿಸಿ ಈ ಕಾರ್ಯಕ್ರಮನ ನಮ್ಮ ಉತ್ಸವರಿಗಳಾದ ಮದನ್ ಪಟೇಲ್ ಅವರು, ಆರಾಧ್ಯ ಅವರು, ನಮ್ಮ ರಘುನಾಥ್ ನಾಯ್ಡು ಅವರು, ನಮ್ಮ ಮಾಜಿ ಸಂಸದರು ಶಿವರಾಮೇಗೌಡರವರು, ಅದೇ ರೀತಿ ನಮ್ಮ ಗಿರೀಶ್ ಅವರು, ನಮ್ಮ ಕಾಂತಮ್ಮ ಅವರು, ಮಾಲಾ ಅವರು, ಕಂದ ಅವರು, ರಾಮಮೂರ್ತಿ ಅವರು, ಮಂಜು ಅವರು, ಎಲ್ಲರೂ ಈ ಭಾಗದ ಎಲ್ಲ ಮುಖಂಡರು, ಪದ್ಮನಾಭನಗರ ಕ್ಷೇತ್ರದ ಹಲವಾರು ಈ ಪ್ರಗತಿಪುರದಲ್ಲಿ ಎಷ್ಟೋ ಕಾರ್ಯಕ್ರಮಗಳು ಮಾಡಿದ್ದೆ ನಾನು ಕೂಡ. ಎಷ್ಟೋ ಕಾರ್ಯಕ್ರಮಗಳಲ್ಲಿ ನಮ್ಮ ಶಿವ ಅಂತ ಆರ್ಕೆಸ್ಟ್ರಾ ಬಹಳ ಫೇಮಸ್ ಆಗಿ ಮಾಡ್ತಿದ್ದೆ ಈ ಭಾಗದಲ್ಲಿ. ಅವನು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಒಂದು ಆಂಕರ್ ಆಗಿ ಕೆಲಸ ಮಾಡಿ ಇವತ್ತು ಯಶಸ್ವಿ ಮಾಡಿದ್ದಾರೆ. ಅದೇ ರೀತಿ ಈ ಭಾಗದಲ್ಲಿ ನಮ್ಮ ಅನ್ಸರ್ ಪಾಷಾ ಅವರು ಇದ್ದಾಗಿಂದು ಕಾರ್ಪೊರೇಟರ್ ಗೆದ್ದಿದ್ದು ಪದ್ಮನಾಭನಗರದಲ್ಲಿ ಬರೀ ಅನ್ಸರ್ ಪಾಷಾ ಅವರು ಕಾಂಗ್ರೆಸ್ ಪಕ್ಷ ಬನಶಂಕರಿ ವಾರ್ಡಲ್ಲಿ. ಆ ವಾರ್ಡಲ್ಲಿ ಇವತ್ತು ಅಲ್ಲ ಯಾವತ್ತೂ ಅಲ್ಲ ಈ ಕಾಂಗ್ರೆಸ್ಗೆ ಒಂದು ಪ್ರೀತಿ ಜನನೇ ಇದ್ದಾರೆ. DK ಶಿವಕುಮಾರ್ ಅವರ ನೇತೃತ್ವದಲ್ಲಿ, ಸಿದ್ದರಾಮಯ್ಯ ಅವರ ಮಾರ್ಗದರ್ಶನದಲ್ಲಿ, ಖರ್ಗೆ ಅವರ ಮಾರ್ಗದರ್ಶನದಲ್ಲಿ ಇವತ್ತೇನು ರಾಮಲಿಂಗ ರೆಡ್ಡಿ ಸಾಹೇಬರು ಆಶೀರ್ವಾದದೊಂದಿಗೆ ಸೌಮ್ಯ ರೆಡ್ಡಿ ಅವರ ಜೊತೆ ಕೈ ಜೋಡಿಸೋ ಜೊತೆಗೆ ಇವತ್ತು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಬರೋ ಚುನಾವಣೆಯಲ್ಲಿ BBMPಲಿ 14 ವಾರ್ಡನು ಈ ಬಾರಿ ನಾವು ಗೆಲುವು ಅನ್ನೋ ಒಂದು ಹೆಜ್ಜೆನ ಇಟ್ಟು ಪ್ರತಿಯೊಬ್ಬ ಯಾರೇ ಅಭ್ಯರ್ಥಿ ಆಗ್ಲಿ, ಯಾರೇ ಒಬ್ಬ ಕಾರ್ಯಕರ್ತರು ಅಭ್ಯರ್ಥಿ ಆಗ್ಬೇಕು, ಒಬ್ಬ ನಾಯಕ ಆದ್ರೂ ಅಭ್ಯರ್ಥಿ ಆಗ್ಬೇಕು ಅನ್ನೋದು ನಮ್ಮ ಪಕ್ಷದ ಉದ್ದೇಶ ಅಲ್ಲ. ನಮ್ಮ ಪಕ್ಷದ ಉದ್ದೇಶ ಕೇಡಾರ್ ಪಾರ್ಟಿ. ಆ ಪಕ್ಷದಲ್ಲಿ ಯಾರು ನಿಷ್ಠಾವಂತ ಕೆಲಸ ಮಾಡಿರ್ತಾರೆ ಅವ್ರಿಗೆ ಈ ಭಾಗದಲ್ಲಿ ಈ ಸತಿ ಟಿಕೆಟ್ ಕೊಡಿಸಿ ಅವ್ರನ್ನ ಗೆಲ್ಸೋ ರೀತಿಯಲ್ಲಿ ನಾವೆಲ್ಲ ನಾಯಕರು ಒಗ್ಗಟ್ಟಾಗಿ ಸೇರ್ಕೊಂಡು ಇವತ್ತು ಸೇವೆ ಸಲ್ಲಿಸಲಿಕ್ಕೆ ನಾವೆಲ್ಲ ಒಂದಾಗಿದ್ದೇವೆ ಅಂತ ಹೇಳ್ತಾ 2 ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ರಂಜಾನ್ ಹಬ್ಬದ ಹಾಗೂ ನಮ್ಮ ಯುಗಾದಿ ಹಬ್ಬದ ಎಲ್ಲ ಪ್ರೀತಿಯ ನಮ್ಮ ಕರ್ನಾಟಕ ಜನತೆಗೆ ನಮಸ್ಕಾರ ಹೇಳ್ತಾ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಸಂಜಯ್ ಗೌಡ. ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ನಮ್ಮ ಮೇಲೆ ಇದೇ ರೀತಿ ಸದಾ ಇರಲಿ. ಹಾಗೂ ಎಲ್ಲ ಬಡಬಗ್ರಿಗೆ ಯಾರ್ಯಾರು ಸೇವೆ ಮಾಡ್ತಿರೋ ನಿಮ್ಮೆಲ್ಲರಿಗೂ ಒಂದು ಹ್ಯಾಟ್ಸ್ ಆಫ್. ರಂಜಾನ್ದಲ್ಲಿ ಯಾರ್ಯಾರು ರೇಷನ್ ಕೊಟ್ಟಿದ್ರು ನಿಮ್ಗೂ ಹ್ಯಾಟ್ಸ್ ಆಫ್ ಹೇಳ್ತಾ ಈ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು, ಲವ್ ಯು. ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಬನಶಂಕರಿ ಟೆಂಪಲ್ ವಾರ್ಡಿನ ಈ ಒಂದು ವಾರ್ಡಲ್ಲಿ ಈ ದಿನ ಕಾಂಗ್ರೆಸ್ಸಿನ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಆಗಿರುವಂತಹ, ಆತ್ಮೀಯರು ಆಗಿರುವಂತಹ ಡಾಕ್ಟರ್ ಸಂಜಯ್ ಗೌಡರವರ ನೇತೃತ್ವದಲ್ಲಿ ಈ ದಿನ ರಂಜಾನ್ ಪ್ರಯುಕ್ತ ಹಾಗೂ ಯುಗಾದಿ ಹಬ್ಬದ ಪ್ರಯುಕ್ತ ಇಲ್ಲಿನ ಎಲ್ಲ ಬಾಂಧವರಿಗೆ ವಿಶೇಷವಾಗಿ ಸೀರೆಗಳನ್ನು ಹಾಗೂ ಫುಡ್ ಕಿಟ್ಗಳನ್ನು ವಿತರಿಸಿದ್ದಾರೆ. ಇದು ಬಹಳ ಅತ್ಯುತ್ತಮವಂಥ ಕಾರ್ಯ. ಸಂಜಯ್ ಗೌಡರು ಅವರು ಈ ಭಾಗದಲ್ಲಿ ತಮ್ಮ ನೇತೃತ್ವದಲ್ಲಿ ಇನ್ನೂ ಹಲವಾರು ವಾರ್ಡ್ಗಳಲ್ಲಿ ಇಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ಭಾಗದ ಜನತೆಗೆ ಎಲ್ಲ ರೀತಿಯಲ್ಲಿ ಸ್ಪಂದಿಸ್ತಿದ್ದಾರೆ. ಅದರ ಜೊತೆಗೆ ಇಲ್ಲಿ ಚಾಂದ್ ಪಾಷಾ ಒಬ್ಬ ಅತ್ಯುತ್ತಮ ನೇತಾರರಾಗಿ, ಈ ಭಾಗದ ಜನರ ನೇತಾರರಾಗಿ ಅವರು ಸಹ ನಮ್ಮ ಸಂಜಯ್ ಗೌಡ ಅವರೊಂದಿಗೆ ಕೈ ಜೋಡಿಸಿ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಅತಿ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆದಿದೆ. ನಾನು ಹಾಗೂ ಈ ಭಾಗದ ಎಲ್ಲ ನಾಯಕರು, ನಮ್ಮ ಉಪಾಧ್ಯಕ್ಷರಾಗಿರುವಂತಹ BMTC ಅಧ್ಯಕ್ಷರು ಆಗಿರುವಂತಹ ಸನ್ಮಾನ್ಯ VS ಆರಾಧ್ಯರವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರಿಗೆ ಶುಭ ಕೋರಿದ್ದಾರೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕಾಂಗ್ರೆಸ್ ಪಕ್ಷದ ಪರವಾಗಿ ಉಗಾದಿ ಮತ್ತು ರಂಜಾನ್ ಹಬ್ಬದ ಶುಭಾಶಯವನ್ನು ಕೋರ್ತೇವೆ. ನಮಸ್ಕಾರ.